ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಯಾರ್ ನೀನು? ಸಾಮ್ರಾಟ್ ಕಣ್ಣು ಅದ್ವೈತ್ ಮೇಲೆ ಬಿತ್ತು. ಅದ್ವೈತ್ ಸಹ ಅವನನ್ನು ನೋಡಿದ. ಓಹೋ, ನೋಡಿ ಯಾರು ಬಂದಿದ್ದಾರೆ ಅಂತ. ನಿನಗೆ ಎಷ್ಟು ಧೈರ್ಯ ಇಲ್ಲಿಗೆ ಬರೋಕೆ? ಸೆಕ್ಯೂರಿಟಿ ಸರ್, ಇವನ್ ಒಳಗಡೆ ಬಿಡಬೇಡಿ. ಸುಮ್ನೆ ಅಕ್ರಮ್ ಸರ್ಗೆ ತೊಂದರೆ ಕೊಡಕ್ ಬಂದಿದ್ದಾನೆ. ನಾನ್ ನಿನಗೆ ಒಂದು ಅಡ್ವೈಸ್ ಕೊಡ್ಲಾ? ನೀನು ಒಬ್ಬ ಬಡವ ಅಂತ ತಿಳ್ಕೊಂಡು ಅದೇ ರೀತಿ ಜೀವನ ನಡೆಸು. ನಿಮ್ಮಪ್ಪ ಅಕ್ರಮ್ ಸರ್ಗೆ ಡ್ರೈವರ್ ಆಗಿದ್ರು ಅಂತ ನೀನು ಅವ್ರ ಫ್ರೆಂಡ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಪ್ಪನ್ಗೆನೆ ಅವ್ರ ಹಿಂದೆ ಮುಂದೆ ಓಡಾಡಿ ಏನು ಪ್ರಯೋಜನ ಆಗಿಲ್ಲ. ಮತ್ ನಿನಗೇನಾಗುತ್ತೆ ಹಿಂದೆ ಮುಂದೆ ಓಡಾಡೋದ್ರಿಂದ? ಅದ್ವೈತ್ ಮಾತುಗಳನ್ನ ಕೇಳಿ ಸಾಮ್ರಾಟ್ಗೆ ಕೋಪ ಬಂತು. ಅವನ ಮಾತುಗಳನ್ನ ಕೇಳಿ ಅವನಿಗೆ ಸಾಕಾಗಿತ್ತು. ಅವನು ಬೇಕಿದ್ರೆ ವಾಪಸ್ ಉತ್ತರ ಕೊಡಬಹುದಿತ್ತು, ಆದ್ರೆ ಅವನು ಸುಮ್ನೆ ಆದ. ಅವನು ತನ್ನ ಫೋನ್ ತೆಗೆದು ಅಕ್ರಮ್ಗೆ ಕಾಲ್ ಮಾಡಲು ತಯಾರಾದ. ಅಷ್ಟರಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಇವನು ನನ್ ಜೊತೆ ಇದ್ದಾನೆ. ನೀನೇನಾದ್ರೂ ಹೇಳ್ಬೇಕಾ ಇಲ್ವಾ? ಮತ್ತೆ ಇಲ್ಲಿಂದ ಹೋಗು. ನೀವು ನನ್ ಜೊತೆ ಬನ್ನಿ. ಅದ್ವೈತ್ಗೆ ಇದನ್ನ ನೋಡಿ ಶಾಕ್ ಆಯ್ತು. ಸಾಮ್ರಾಟ್ ಇವತ್ತು ಮತ್ತೆ ಪಾರ್ಟಿಯಲ್ಲೂ ಏನ್ ಮಾಡಿದ್ದ? ಅಕ್ರಮ್ ನಿನಗೆ ಹೇಳಿದ್ನ ನಾನೇನಕ್ ಬಂದೆ ಅಂತ? ಈ ಮಾತನ್ನ ಕೇಳಿ ಜೆನ್ನಿಗೆ ಶಾಕ್ ಆಯ್ತು. ಕೆಲಸ ಕೇಳಲು ಬಂದಿದ್ದವರು ಅಕ್ರಮ್ ಸರ್ ಅನ್ನ ಏಕವಚನದಲ್ಲಿ ಕರೆಯುತ್ತಿದ್ದ. ಜೆನ್ನಿ ಇದಕ್ಕೆ ಏನು ಉತ್ತರ ನೀಡಲಿಲ್ಲ. ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಜೆನ್ನಿ ರಿಯಾಕ್ಷನ್ ನೋಡಿ ಸಾಮ್ರಾಟ್ಗೆ ಗೊತ್ತಾಯ್ತು ಅವಳಿಗೆ ಅವನು ಇಷ್ಟ ಆಗಿಲ್ಲ ಅಂತ. ಅಷ್ಟರಲ್ಲಿ ಜೆನ್ನಿ ಸಾಮ್ರಾಟ್ಗೆ ಒಂದು ಪೇಪರ್ ಅನ್ನು ಕೊಟ್ಟಳು. ಆ ಪೇಪರ್ ಅಲ್ಲಿ ಸಾಮ್ರಾಟ್ ಯಾವ ಕೆಲಸ ಮಾಡಬಹುದು ಅಂತ ಇತ್ತು. ಅದರಲ್ಲಿ ಸಾಮ್ರಾಟ್ ಯಾವ ಕೆಲಸ ಬೇಕಾದ್ರೂ ಚೂಸ್ ಮಾಡಿಕೊಳ್ಳಬಹುದಿತ್ತು ಅಂತ ಅಕ್ರಮ್ ಸರ್ ಹೇಳಿದ್ರು. ಇದರಲ್ಲಿ ಸ್ಟಾರ್ಸ್ ಯಾಕಿದಾವೆ? ಆ ಪೊಸಿಷನ್ಗಳಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ, ಅವು ಖಾಲಿ ಇಲ್ಲ. ನಿನಗೆ ಕಾಫಿ ಬೇಕಾ ಅಥವಾ ಟೀನಾ? ಮ್ಯಾನೇಜರ್. ನನಗೆ ಮ್ಯಾನೇಜರ್ ಪೋಸ್ಟ್ ಬೇಕು. ಆದರೆ ಮ್ಯಾನೇಜರ್ ಪೋಸ್ಟ್ಗೂ ಸ್ಟಾರ್ ಇದೆ. ಗೊತ್ತಿದೆ. ಹಾಗಿದ್ರೆ ಈಗಾಗ್ಲೇ ಯಾರೋ ಕೆಲಸ ಮಾಡ್ತಾ ಇದ್ರೆ ನೀನ್ ಹೇಗ್ ಮ್ಯಾನೇಜರ್ ಆಗ್ತೀಯಾ? ನೀನು ಆ ಎಂಪ್ಲಾಯಿನ ಕೆಲ್ಸದಿಂದ ವಜಾಗೊಳಿಸ್ಬೇಕು ಅನ್ಕೊಂಡಿದ್ಯಾ? ನಾನು ಆ ರೀತಿ ಏನು ಹೇಳಲಿಲ್ಲ. ನೀನು ನಂಗೆ ಹೇಳು, ಈ ಲಿಸ್ಟ್ ಅನ್ನ ಯಾರು ಮಾಡಿದ್ದು ಅಂತ. ನೀನೇ ತಾನೆ? ಹೌದು, ಆದ್ರೆ ಜೆನ್ನಿ ನೋಡು, ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ನೀನು ನಂಗೆ ಲಿಸ್ಟ್ ಕೊಟ್ಟೆ, ನಾನು ನನಗ್ ಬೇಕಾದ ಕೆಲಸನ ಚೂಸ್ ಮಾಡ್ಕೊಂಡೆ. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನೀನು. ಸಾಮ್ರಾಟ್ಗೆ ಏನ್ ಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಆ ಕಂಪನಿ ಸ್ವತಃ ಅವನದೇ. ಆದಷ್ಟು ಬೇಗ ಇದನ್ನ ಹ್ಯಾಂಡಲ್ ಮಾಡಬೇಕು ಅನ್ಕೊಂಡಿದ್ದ. ಸರಿ ಮಿಸ್ಟರ್ ಸಾಮ್ರಾಟ್, ನಿಮ್ಮಿಂದ ನನಗೆ ಒಂದಷ್ಟು ಇನ್ಫಾರ್ಮೇಶನ್ ಬೇಕು. ನಾಳೆಯಿಂದ ನಿಮ್ಮ ಆಫೀಸ್ ಶುರುವಾಗುತ್ತೆ. ಪರ್ಫೆಕ್ಟ್, ಧನ್ಯವಾದಗಳು. ಆದ್ರೆ ಮಾರ್ಕೋ ಬರೋ ಮೊದಲು ಅವನಿಗೆ ಏನ್ ಮಾಡಲು ಸಾಧ್ಯವಾಗ್ತಿರ್ಲಿಲ್ಲ. ಸಾನ್ಯಾಳ ಅಪ್ಪ ಅಮ್ಮನ ಮುಂದೆ ಶಬಾಷ್ ಅನಿಸಿಕೊಳ್ಳಲು ಅವನು ಈ ಕೆಲಸ ಮಾಡಲು ಒಪ್ಪಿದ್ದ. ಈಗಲೂ ಸಹ ತಿಳಿದಿರಲಿಲ್ಲ ಸಾಮ್ರಾಟ್ ಇಲ್ಲಿಗೆ ಏಕೆ ಬಂದಿದ್ದ ಅಂತ. ಸಾಮ್ರಾಟ್ಗೆ ಗೊತ್ತಿತ್ತು ನಾಳೆಯಿಂದ ಕೆಲಸಕ್ಕೆ ಹೋಗಲು ಅವನಿಗೆ ಹೊಸ ಬಟ್ಟೆ ಬೇಕು ಅಂತ. ಬಟ್ಟೆ ಜೊತೆ ಅವನಿಗೆ ಅವನ ಫೋನ್ ಸಹ ಚೇಂಜ್ ಮಾಡಬೇಕಿತ್ತು. ಅಕ್ರಮ್ ಕೊಟ್ಟಿದ್ದಕ್ಕೆ ಅವನ ಜೇಬ್ನಲ್ಲೇ ಇತ್ತು. ಸಾನ್ಯಾ ಅವರ ಮನೆಯವರಿಗೆ ಮತ್ತು ಶ್ರೀಕಂಠದತ್ತರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಅವನು ಆ ಮನೆಯಲ್ಲಿ ನೌಕರರ ಜೊತೆ ಇರ್ಬೇಕಿತ್ತು. ಅವನು ಈ ಜಗತ್ತಿನ ಬೆಸ್ಟ್ ಅಳಿಯ ಅಂತ ಪ್ರೂವ್ ಮಾಡಬೇಕು ಅನ್ಕೊಂಡಿದ್ದ. ಮರುದಿನ ಸಾಮ್ರಾಟ್ ಬ್ಯಾಂಕಿಗೆ ಬಂದ. ಈ ಚೆಕ್ಕಿಂದ ಹಣ ವಿತ್ಡ್ರಾ ಮಾಡಬೇಕು. ಅಷ್ಟರಲ್ಲಿ ಪ್ರಣವ್ನ ಕಣ್ಣು ಸಾಮ್ರಾಟ್ ಮೇಲೆ ಬಿತ್ತು. ಪ್ರಣವ್ ಸಹ ಸಾಮ್ರಾಟ್ನನ್ನ ಯಾವಾಗ್ಲೂ ಆಡಿಕೊಳ್ತಿದ್ದ. ನೋಡಿ ಯಾರು ಬಂದಿದ್ದಾರೆ ಅಂತ. ಪ್ರಣವ್ ಆ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ದ. ಅವನು ಖಂಡಿತ ಒಳ್ಳೆಯ ಮನುಷ್ಯನಲ್ಲ. ಅವನಿಗೆ ಸಾಮ್ರಾಟ್ ಹೇಗೆ ಗೊತ್ತಿತ್ತಂದ್ರೆ ಮೊದಲು ಸಾಮ್ರಾಟ್ ಈ ಬ್ಯಾಂಕಿಗೆ ಊಟ ಡೆಲಿವರಿ ಮಾಡಲು ಬರ್ತಿದ್ದ. ಸಾಮ್ರಾಟ್ ಮತ್ತು ಪ್ರಣವ್ನ ಮಧ್ಯೆ ಇದ್ದ ಡಿಫರೆನ್ಸ್ ಅಂದ್ರೆ ಸಾಮ್ರಾಟ್ ಒಬ್ಬ ಬಡವ. ಚೆಕ್ಕಿಂದನ ಹಣ ವಿಡ್ರಾ ಮಾಡ್ಬೇಕಿತ್ತ? ನಿನ್ ಗೊತ್ತಲ್ವಾ ಇಲ್ಲಿ ದೊಡ್ಡ ಮೊತ್ತದ ಹಣ ಮಾತ್ರ ತಗೊಳ್ಳೋದಕ್ಕಾಗೋದು ಚೆಕ್ಕಿಂದ ಅಂತ. ಈ ಚೆಕ್ ಮೊತ್ತ ಸಹ ದೊಡ್ಡದು ಅನ್ಸುತ್ತೆ. ನಿಮ್ಮಿಂದ ಆಗಲ್ಲ, ಅದಕ್ಕೆ ನಾನು ಮ್ಯಾನೇಜರ್ನ ನೋಡ್ಬೇಕು. ಅದ್ರ ಅವಶ್ಯಕತೆ ಇಲ್ಲ, ಚೆಕ್ ಕೊಡು. ಪ್ರಣವ್ ಅದನ್ನು ನೋಡದೆ ಎಲ್ಲರ ಮುಂದೆ ಅದನ್ನ ಹರಿದು ಹಾಕಿದ. ಅಯ್ಯೋ, ಹುಚ್ಚಿಡ್ದಿದ್ಯಾ ನಿನ್ಗೆ? ಏನ್ ಮಾಡ್ದೆ ನೀನು? ಸೆಕ್ಯೂರಿಟಿ, ಇವನನ್ನ ಇಲ್ಲಿಂದ ಹೊರಗಾಕಿ. ನಕಲಿ ಚೆಕ್ ತಗೊಂಡ್ ಬಂದು ಬ್ಯಾಂಕ್ ಅವ್ರಿಗೆ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ? ಪೊಲೀಸ್ ಅವ್ರನ್ನ ಕರೆಸಿ ಈಗ್ಲೇ ನಿನ್ನನ್ನು ಅರೆಸ್ಟ್ ಮಾಡಿಸ್ತೀನಿ.
ಪ್ರಣವ್ ಮತ್ತು ಉಳಿದವರಿಗೆ ಸಾಮ್ರಾಟ್ ಈ ಸ್ಥಿತಿ ನೋಡಿ ನಗು ಬಂತು. ಇಲ್ಲೇನಾಗ್ತಿದೆ? ಈ ಧ್ವನಿ ಮತ್ತಾರದು ಅಲ್ಲ, ಅದು ಬಾಲ್ರಾಜ್ನ ಧ್ವನಿ. ಬಾಲ್ರಾಜ್ ನೋಡುತ್ತಲೇ ಅವನು ಸಾಮ್ರಾಟ್ ಅಂತ ಗೊತ್ತಾಯ್ತು. ಬಾಲ್ರಾಜ್ನ ನೋಡಿ ಸಾಮ್ರಾಟ್ಗೆ ಖುಷಿ ಆಯ್ತು. ಇವಾಗ ಅವನಿಗೆ ಯಾರು ಏನ್ ಮಾಡಲು ಸಾಧ್ಯವಿಲ್ಲ. ಸಾರಿ ಸರ್, ನನಗೆ ಗೊತ್ತಿರಲಿಲ್ಲ ನೀವಿಲ್ಲಿಗೆ ಇವಾಗ ಬರ್ತೀರಾ ಅಂತ. ಈ ವ್ಯಕ್ತಿ ಫ್ರಾಡ್ ಮಾಡೋದ್ರಿಂದ ತಪ್ಪಿಸ್ತಿದ್ದೆ. ಅವನನ್ನು ಬಿಡಿ. ಸಾಮ್ರಾಟ್ ಸುಮ್ಮನೆ ಬಾಲ್ರಾಜ್ನ ಹಿಂದೆ ಹೋದ. ಯಾರಿಗೂ ತಿಳಿಯಲಿಲ್ಲ ಯಾಕೆ ಬಾಲ್ರಾಜ್ ಅವನನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದಾನಂತ. ಪ್ರಣವ್ ಸಹ ಅವರ ಹಿಂದೆ ಹೋದ. ಆಗ ನಾನು ನಿನಗೆ ಹೇಳ್ದೆ ನನ್ನ ಜೊತೆ ಬಾ ಅಂತ. ಇಲ್ಲ ಸರ್. ಬಾಲ್ರಾಜ್ ಅವನನ್ನ ಗುರಾಯಿಸ್ತಾ ನೋಡಿದ. ಪ್ರಣವ್ಗೆ ಭಯ ಆಯ್ತು, ಸಾಮ್ರಾಟ್ಗೂ ಸಹ ಗಾಬರಿ ಆಯ್ತು. ಬಾಲ್ರಾಜ್ನ ಈ ವರ್ತನೆ ನೋಡಿ ತಾನು ಯಾರು ಎಂಬ ಅನುಮಾನ ಬರುತ್ತದೆ ಅಂತ. ಅಕಸ್ಮಾತ್ ಇವನಿಂದ ಏನಾದರೂ ತಪ್ಪಾಗಿದ್ರೆ ಅದು ಮ್ಯಾನೇಜರ್ಗೆ ಗೊತ್ತಾಗ್ಬೇಕು. ನಿನ್ ಲೆವೆಲಲ್ಲಿ ಆಕ್ಷನ್ ತಗೊಂತೀಯ ಅಂದ್ರೆ ಅದು ಮ್ಯಾನೇಜರ್ಗೆ ಬೇಜಾರಾಗೋ ಸಾಧ್ಯತೆಗಳಿರುತ್ತೆ. ಓಕೆ ಸರ್. ಬಾ. ಬಾಲ್ರಾಜ್ ಕಣ್ಸನ್ನೆ ಮಾಡಿ ಸಾಮ್ರಾಟ್ನನ್ನ ಒಳಗೆ ಕರ್ಕೊಂಡು ಹೋದ. ಮ್ಯಾನೇಜರ್ ಕಂಪ್ಯೂಟರ್ ನಲ್ಲಿ ಏನೋ ಕೆಲಸ ಮಾಡ್ತಿದ್ರು. ನಾನು ಬಂದಿರುವುದು ತಿಳಿಯಲಿ ಅಂತ ಬಾಲ್ರಾಜ್ ಡೋರನ್ನ ಜೋರಾಗಿ ಹಾಕ್ತ. ಶಬ್ದ ಕೇಳಿಸಿಕೊಂಡ ಮ್ಯಾನೇಜರ್ ಬಾಗಿಲತ್ತ ನೋಡಿದ್ರು. ಬಾಲರಾಜ್ ಸರ್, ನೀವಿಲ್ಲಿ? ನನಗೆ ಫೋನ್ ಮಾಡಿದ್ರೆ ನಾನೇ ಬರ್ತಿದ್ದೆ. ಕೂತ್ಕೊಳ್ಳಿ. ಹೇಳಿ, ಬಂದ್ ವಿಷಯ? ಹೇಳ್ಬೇಕು ಅಂದ್ರೆ ನಾನು ಏನೋ ಕೆಲ್ಸದ ಮೇಲೆ ಬಂದಿದ್ದೆ. ಆದ್ರೆ ಹೊರಗಡೆ ತಮಾಷೆ ನೋಡ್ದೆ, ಅದಕ್ಕೆ ಅನ್ಕೊಂಡೆ ಅದ್ರ ಬಗ್ಗೆ ನಿನ್ ಜೊತೆ ಫಸ್ಟ್ ಮಾತಾಡೋಣ ಅಂತ. ಹೇಳಿ. ನಿಮಗೆ ಗೊತ್ತಾ ಈ ವ್ಯಕ್ತಿ ಯಾರು ಅಂತ? ಮ್ಯಾನೇಜರ್ ಕಣ್ಣು ಸಾಮ್ರಾಟ್ ಮುಖದಿಂದ ಕೈ ಮೇಲೆ ಬಿತ್ತು ಮತ್ತು ಆ ಉಂಗುರದ ಮೇಲೆ ಯಾವಾಗ ಆ ಉಂಗುರದ ಮೇಲಿನ ಗುರುತನ್ನ ನೋಡಿದ್ರೋ ಮ್ಯಾನೇಜರ್ಗೆ ಶಾಕ್ ಆಯ್ತು. ಅಯ್ಯೋ ದೇವ್ರೆ, ಇವರು ಟೈಗರ್. ಇವನ್ಯಾರು? ಇವನು ಆ ತಂಡದ ಕೊನೆ ಸದಸ್ಯ. ಯಾವ ಟೀಮ್ಗೆ ನೀನು ಕ್ಯಾಪ್ಟನ್ ಆಗಿದ್ಯಲ್ಲ ಟೈಗರ್. ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ. ಟೈಗರ್, ನೀವು ಇಷ್ಟು ದಿನದಿಂದ ಇಲ್ಲಿದ್ದೀರಾ. ನಾನು ನಿಮ್ಗಾಗಿ ಏನ್ ಮಾಡ್ಬೇಕು? ಅದ್ರ ಅವಶ್ಯಕತೆ ಇಲ್ಲ. ಒಂದ್ ವಿಷಯ ನೆನ್ಪಿಟ್ಕೋ, ನಿನ್ನ ಬಿಟ್ಟು ಅವ್ರನ್ನ ಬಿಟ್ಟು ನಾನು ಟೈಗರ್ ಅಂತ ಯಾರಿಗೂ ಗೊತ್ತಾಗ್ಬಾರ್ದು, ಆಯ್ತು? ಟೈಗರ್, ನಿಮ್ಮನ್ನ ನೋಡಿ ಖುಷಿ ಆಯ್ತು. ನೀವಿಲ್ಲಿದ್ದೀರಾ ಅಂದ್ರೆ ನಮ್ಮನ್ನ ನಮ್ಮ ಕಷ್ಟದಿಂದ ಹೊರಗೆ ತರ್ತೀರಾ. ಅದನ್ನವರು ಮಾಡ್ತಾರೆ. ಎಲ್ಲದಕ್ಕಿಂತ ಮೊದಲು ಇಲ್ಲಿ ಕೆಲಸ ಮಾಡೋರ್ಗೆ ನೀನು ಪಾಠ ಕಲಿಸ್ಬೇಕು. ಇಲ್ಲ ಅಂದ್ರೆ ನಾನು ನನ್ನ ರೀತಿಲಿ ಹೇಳ್ಬೇಕಾಗತ್ತೆ. ಅದು ಹೇಗಿರುತ್ತೆ ಅಂತ ನಿನಗೆ ಗೊತ್ತು. ಏನಾಯ್ತು? ಅವ್ರು ಏನ್ ಮಾಡಿದ್ರು? ಸಾಮ್ರಾಟ್ ಜೊತೆ ಏನಾಯ್ತು ಅಂತ ಬಾಲ್ರಾಜ್ ಮ್ಯಾನೇಜರ್ಗೆ ಹೇಳಿದ್ರು. ಇದನ್ನ ಕೇಳಿ ಮ್ಯಾನೇಜರ್ಗೆ ಕೋಪ ಬಂತು. ದೊಡ್ಡ ದಾಡಿ, ಕಪ್ಪು ಕನ್ನಡಕ, ದಪ್ಪ ಚೈನ್ ಹಾಕಿದ್ದ ವ್ಯಕ್ತಿ ಸಿಗರೆಟ್ ಸೇತಿದ್ದ. ಈಗಷ್ಟೇ ಸುದ್ದಿ ಬಂದಿದೆ, ಟೈಗರ್ ಹಿಂತಿರುಗಿದ್ದಾನೆ. ನೀವ್ ಹೇಳಿದ್ರೆ. ಈಗ ಬೇಡ, ಈಗ ಜಸ್ಟ್ ಬಂದಿದ್ದಾನೆ, ಸ್ವಲ್ಪ ಮೆರೀಲಿ, ಆಮೇಲೆ ಮತ್ತೆ ಏನು ಮಾಡಬೇಡ. ಈಗ ಮುಂದೆ ಏನಾಗುತ್ತದೆ? ಇವರು ಯಾರು? ಮ್ಯಾನೇಜರ್ ಪ್ರಣವ್ಗೆ ಏನ್ ಮಾಡ್ತಾರೆ? ಇವರು ಏನ್ ಪ್ಲಾನ್ ಮಾಡ್ತಿದ್ದಾರೆ? ಟೈಗರ್ ಪ್ರಣವ್ ಏನ್ ಮಾಡ್ತಿದ್ದಾನೆ ಅಂತ ಮ್ಯಾನೇಜರ್ಗೆ ಯಾವಾಗ ಗೊತ್ತಾಯ್ತು ಅವರಿಗೆ ತುಂಬಾ ಕೋಪ ಬಂತು. ಬ್ಯಾಂಕಿನಲ್ಲಿ ಅವರು ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡ್ತಿದ್ರು, ಆದರೆ ಅವರ ಮನಸ್ಸು ಗುಂಡು ಹಾರಿಸೋದಕ್ಕೆ ಕಾಯ್ತಿತ್ತು. ಅವನಿಗೆ ಎಷ್ಟು ಧೈರ್ಯ! ನಾನು ಈಗಲೇ ನೋಡ್ಕೋತೀನಿ. ಬುಲೆಟ್ ಸ್ಪೀಡ್ ಅಲ್ಲಿ ಪ್ರಣವ್ಗೆ ತನ್ನ ಕ್ಯಾಬಿನ್ಗೆ ಬರಲು ಹೇಳಿದ. ಪ್ರಣವ್ ಒಳಗಡೆ ಬಾ. ಅಲ್ಲಿಗೆ ಪ್ರಣವ್ ಬಂದ. ನೀನ್ ಏನು ಮಾಡ್ದೆ? ಇವರು ಚೆಕ್ ತಗೊಂಡು ಬಂದಿದ್ರು ತಾನೆ? ಯಾರನ್ನ ಕೇಳಿ ಹರಿದಾಕ್ದೆ? ಸರ್, ಇವನು ಒಬ್ಬ ಸಾಧಾರಣ ಡೆಲಿವರಿ ಬಾಯ್. ಇವನು ಫೇಕ್ ಚೆಕ್ ತಂದಿದ್ದ. ಇವನಿಗೆ ಅನ್ಸತ್ತೆ ನಾವು ಲಾಟ್ರಿ ಸಿಸ್ಟಮ್ ಇಟ್ಟಿದೀವಿ ಅಂತ. ಮತ್ತೆ ನಾನು ಇವನ್ ಚೆಕ್ ಡೀಟೇಲ್ಸ್ ನ ಕಂಪ್ಯೂಟರ್ ಅಲ್ಲಿ ಚೆಕ್ ಮಾಡಿದೆ. ಯಾವ ಡೇಟಾ ಮ್ಯಾಚೇ ಆಗ್ಲಿಲ್ಲ. ನೀನು ನಿಜ ಹೇಳ್ತಿದ್ಯಾ? ಹೌದು ಸರ್. ಈ ಡೆಲಿವರಿ ಬಾಯ್ ಯಾರ್ ಚೆಕ್ ತಂದಿದ್ದ ಅಂತ ನಿನಗೆ ಗೊತ್ತಾ? ಅಕ್ರಮ್ ಸರ್ದು. ಏನ್ ಸರ್? ಹೌದು. ಇವನ್ ಜೊತೆ ನೀನ್ ಏನ್ ಮಾಡ್ದ್ಯೋ ಅದು ಓಕೆ, ಆದ್ರೆ ಅಕ್ರಮ್ ಸರ್ ಚೆಕ್ಕಿಗೆ
ನೀನು ಏನ್ ಮಾಡ್ದೆ ಅಂತ ಅವ್ರಿಗೆ ಗೊತ್ತಾದ್ರೆ ಆ ಚೆಕ್ಕಿಗೆ ಬಂದ ಸ್ಥಿತಿ ನಿನಗೂ ಬರುತ್ತೆ, ಗೊತ್ತು ಅಲ್ವಾ? ಚೆಕ್ ಎಲ್ಲಿ? ಸರ್ ಇಲ್ಲಿ ಚೆಕ್. ಎಷ್ಟು ಧೈರ್ಯ ನಿಂಗೆ? ಒಂದು ಕೆಲಸ ಮಾಡು, ಈ ಚೆಕ್ನ ಎಲ್ಲಾ ತುಂಡುಗಳನ್ನ ಟೇಪ್ ಹಾಕಿ ಅಂಟಿಸು. ಏನ್ ಸರ್? ಹಾ, ಮತ್ತೆ ಈ ಕೆಲಸ ಆದ್ಮೇಲೆ ನಿನ್ನನ್ನ ಕೆಲಸದಿಂದ ತೆಗಿತಿದ್ದೀನಿ. ಯು ಆರ್ ಫೈರ್ಡ್. ಸರ್ ಆದ್ರೆ ನಾನೇನ್ ಮಾಡಿದೆ? ಕೆಲ್ಸದಿಂದ ತೆಗಿತಿದ್ದೀನಿ ಅದನ್ನ ಕೇಳಿಸ್ಕೊಂಡೆ, ಆದ್ರೆ ಅದಕ್ ಮುಂಚೆ ಏನ್ ಹೇಳ್ದೆ ಅಂತ ಕೇಳಿಸ್ಲಿಲ್ವಾ? ಈ ಚೆಕ್ ಅನ್ನ ಮತ್ತೆ ಅಂಟಿಸ್ಬೇಕಂತ ಗೊತ್ತಿದ್ರೆ ಅವನು ಹರಿದಾಗ್ತಿರ್ಲಿಲ್ಲ. ಈ ಚೆಕ್ ಅಕ್ರಮ್ ಸರ್ದು. ಇದನ್ನ ಸರಿಯಾಗಿ ಅಂಟಿಸು. ಏನಾದ್ರೂ ಸ್ವಲ್ಪ ತಪ್ಪಾದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಲ್ವಾ? ನಿನ್ಗೆಲ್ಲೂ ಕೆಲಸ ಸಿಗ್ಬಾರ್ದು, ಆ ರೀತಿ ಮಾಡ್ತೀನಿ. ಹೇಳ್ತಿರೋದು ಅರ್ಥ ಆಗ್ತಾ ಇದೆಯಾ? ಡೂ ಇಟ್ ನೌ. ಪ್ರಣವ್ ಭಯದಿಂದ ಬಾಲರಾಜ್ ಮತ್ತು ಸಾಮ್ರಾಟ್ ಅಂತ ನೋಡಿ ಹಿಂತಿರುಗಿದ ಮತ್ತು ಆರಂಭಿಸಿದ. ಸಾಮ್ರಾಟ್ ತನ್ನ ಮನಸ್ಸಲ್ಲಿ ಅಂದುಕೊಳ್ತಿದ್ದ, ಈ ಪ್ರಣವ್ ಎಷ್ಟು ನನ್ನಂಥವ್ರ ಜೊತೆ ಹೇಗೆ ನಡೆದುಕೊಂಡಿರಬಹುದು ಅಂತ. ಈ ಕಡೆ ಪ್ರಣವ್ ಅಂದ್ಕೊಳ್ತಿದ್ದ, ತನ್ನ ಮ್ಯಾನೇಜರ್ ಹಾಗೂ ಬಾಲರಾಜ್ ಸರ್ ಒಬ್ಬ ಸಾಧಾರಣ ಡೆಲಿವರಿ ಹುಡುಗನಿಗೆ ಏನಕ್ಕೆ ಸಹಾಯ ಮಾಡ್ತಿದ್ದಾರಂತ. ಕೊನೆಗೂ ಚೆಕ್ ರೆಡಿ ಆಯ್ತು. ದಯವಿಟ್ಟು ಕ್ಷಮಿಸಿ ಟೈಗರ್, ಇಷ್ಟು ದಿನ ನೀವು ಎಲ್ಲಿದ್ರಿ? ಮೊದಲು ನೀನ್ ನನ್ಗೆ ಹೇಳು, ನನ್ನ ಅಪ್ಪ ನಿನ್ಗೆ ಹೇಗ್ ಗೊತ್ತು ಅಂತ. ನಾನು ಅವ್ರ ತಂಡದ ಸದಸ್ಯ. ಕೇಳು, ಟೈಗರ್ ಏನೋ ವಾಪಸ್ ಬಂದಾಯ್ತು, ಆದ್ರೆ ಮಾರ್ಕೋ ಬರೋವರೆಗೂ ಯಾರಿಗೂ ಏನೂ ಗೊತ್ತಾಗ್ಬಾರ್ದು, ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಬಾಲರಾಜ್ ಸರ್ ಹೇಳ್ತಿರೋದು ಸರಿ. ನಮ್ ಹುಲಿಗಳ ಗುಂಪಲ್ಲಿ ಒಂದು ನರಿ ಸೇರ್ಕೊಂಡಿದೆ. ನಮ್ ಎಲ್ಲಾ ಪ್ಲಾನ್ಗಳನ್ನ ನಮ್ ಎನಿಮೀಸ್ಗೆ ಇನ್ಫಾರ್ಮ್ ಮಾಡುತ್ತೆ. ಹಾಗಾಗಿ ಹುಷಾರಾಗಿರ್ಬೇಕು ಟೈಗರ್. ನರಿ ಅಂದ್ರೆ ಸ್ಪೈ? ಹೌದು, ಇದ್ರ ಬಗ್ಗೆ ಮಾರ್ಕ್ ನಿನಗೆ ಎಲ್ಲಾನು ಹೇಳ್ತಾನೆ. ಅಲ್ಲಿವರೆಗೂ ನೀನು ಗುಹೆಯಿಂದ ಹೊರಗಡೆ ಬರಬೇಡ. ಇಷ್ಟರಲ್ಲೇ ನಮಗೆ ಗೊತ್ತಾಗುತ್ತೆ ನಿಮ್ಮಪ್ಪ ಸಂಜಯ್ಗೆ ಏನಾಯ್ತು, ಯಾರು ಏನ್ ಮಾಡಿದ್ರು ಅಂತ, ನರಿ ಯಾರು ಅಂತ. ಮತ್ತೆ ಜೊತೆಗೆ ಈ ನರಿಗಳು. ಇದನ್ನ ಕೇಳಿ ಸಾಮ್ರಾಟ್ಗೆ ಒಂದು ಹೆಸರು ನೆನಪಾಗಿದ್ದು, ಮಾರ್ಕೋ. ಯಾವ ರೀತಿ ರಾಣಾ ಸಂಜಯ್ಗೆ ಮೋಸ ಮಾಡಿದ್ನೋ ಅದೇ ರೀತಿ ಮಾರ್ಕೋ ಸಹ ಮಾಡ್ತಾನಂತ ಮಾರ್ಕೋ ಮತ್ತು ಅವನ ಫಾಲೋವರ್ಸ್ ಮೇಲೆ ಸಾಮ್ರಾಟ್ಗೆ ಕೋಪ ಇತ್ತು. ಈ ಗುಂಪಲ್ಲಿ ಮತ್ತೆ ಯಾರ್ಯಾರಿದ್ದಾರೆ? ನಾನ್ ಭೇಟಿ ಮಾಡ್ಬೇಕು. ನನ್ನ ಮತ್ತೆ ಅಕ್ರಮ್ನ ಭೇಟಿ ಮಾಡಿದ್ಯಾ? ಈಗ ಇವನ್ ಭೇಟಿ ಮಾಡಿದ್ಯಾ? ಇಕ್ಬಾಲ್, ಪಾರ್ಕರ್, ಅಲನ್ಯ, 3 ಜನ ಬಾಕಿ. ಅಲನ್ಯ ಅಂದ್ರೆ ನಮ್ ಗುಂಪಲ್ಲಿ ಹುಡುಗಿನೂ ಇದ್ದಾಳ? ಹೌದು, ಅವಳು ಮುಂಚೆ ಅವಳಮ್ಮ ಆ ಸ್ಥಾನದಲ್ಲಿದ್ಲು. 1 ವರ್ಷದ ಮುಂಚೆ ಅವಳು ತೀರ್ಕೊಂಡ್ಲು. ಈಗ ಅಲನ್ಯ ಪೊಸಿಷನ್ ಅಲ್ಲಿದ್ದಾಳೆ. ಅವಳು ಸಾಧಾರಣ ಹುಡುಗಿ ಅಲ್ಲ, ಅವಳು ಬೆಂಕಿ ಇದ್ದಂತೆ. ನಾನು ನನ್ನ ಜೀವನದಲ್ಲೇ ಅಲನ್ಯ ಅಂತ ಹುಡುಗಿನ ಎಲ್ಲೂ ನೋಡಿಲ್ಲ. ಬ್ಯೂಟಿ, ಬ್ರೈನ್, ಶಕ್ತಿ ಎಲ್ಲ ಇದೆ ಅವಳ ಹತ್ರ. ನನಗೆ ಅರ್ಥ ಆಗ್ಲಿಲ್ಲ. ಹಠವಾದಿ. ಅವಳು ಹಠದ ಮುಂದೆ ನನ್ನ ಹಠ ಸಹ ಕಡಿಮೆನೆ. ಹೇಳಕ್ ಮಾತ್ರ ನಮ್ಮ ಟೀಮಲ್ಲಿ ಅವಳೊಬ್ಳು ಹುಡುಗಿ, ಆದ್ರೆ ನಮ್ಮ ಟೀಮಲ್ಲಿ ಇರುವ ಎಲ್ಲರಿಗಿಂತ ಅವಳೇ ಶಕ್ತಿಶಾಲಿ ಮತ್ತು ಬುದ್ಧಿವಂತೆ. ಇದನ್ನ ಕೇಳುತ್ತಿದ್ದಂತೆ ಸಾಮ್ರಾಟ್ಗೆ ಅರ್ಥ ಆಯ್ತು ಬಾಲರಾಜ್ನ ಗುರಿ ಏನು ಅಂತ. ಸಾಮ್ರಾಟ್ ಟೈಗರ್ ಅಂತ ಅವಳಿಗೆ ಗೊತ್ತಾದ್ರೆ ಏನಾಗುತ್ತೆ, ಅವನಿಗೆ ತೊಂದರೆ ಆಗುತ್ತಾ? ಆದ್ರೂ ಅವನಿಗೆ ಇದನ್ನ ಎದುರಿಸ್ಬೇಕಂತ ಅನಿಸ್ತಿತ್ತು. ಸಾಮ್ರಾಟ್ಗೆ ಅವಳನ್ನ ಬೇಗ ಮೀಟ್ ಮಾಡಬೇಕು ಅನಿಸ್ತು. ಅಷ್ಟರಲ್ಲಿ ಮ್ಯಾನೇಜರ್ ಡಿಕೆ ಹೇಳಿದ್ರು, ಆದಷ್ಟು ಬೇಗ ಅವಳನ್ನ ಮೀಟ್ ಮಾಡ್ಬೋದು, ಆದ್ರೆ ಅವಳು ಮೀಟ್ ಮಾಡಕ್ ಬಯಸ್ತಾಳ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ ಅಂದ್ರೆ ಟೈಗರ್ಗಾಗಿ ನಾವು ಅವಳನ್ನ ಒಪ್ಪಿಸ್ಬೇಕು. ನಾನು ಏನ್ ಅನ್ಕೊಂಡಿದ್ದೀನೋ ಆ ಥರ ಹುಡುಗ ಅಲ್ಲ ಇವನು. ಬಾಲರಾಜ್ನ ಮಾತು ಕೇಳಿ ಡಿಕೆಯ ಕಿವಿಗಳು ಚುರುಕಾದವು. ಬಾಲರಾಜ್ ಸರ್, ರಿಂಗಲ್ಲಿ ಸಾಮ್ರಾಟ್ ನಿಮ್ಗೆ ಟಕ್ಕರ್ ಕೊಟ್ಟಿದ್ದಾನಾ? ಇದನ್ನ ಕೇಳಿ ಬಾಲರಾಜ್ ನಕ್ಕ ಮತ್ತು ಮ್ಯಾನೇಜರ್ ಸಹ ನಗಲು ಆರಂಭಿಸಿದ. ಮತ್ತೆ ಟೈಗರ್, ನಿಮ್ಗೆ ಎಷ್ಟು ಹಣ ಬೇಕು? ನಾನ್ ನಿಮ್ಗೆ ಆ ಹಣ ಕೊಡ್ತೀನಿ.
ಆಮೇಲೆ ಅಕ್ರಮ್ ಸರ್ ಆಫೀಸಿಂದ ಹೊಸ ಚೆಕ್ ತೆಗೆದುಕೊಳ್ತೀನಿ. ಈಗ ನನಗೆ 1 ಕೋಟಿ ಬೇಕು. ಉಳಿದ 49 ಕೋಟಿನ ನನ್ನ ಹೊಸ ಅಕೌಂಟಿಗೆ ಹಾಕ್ಸಿ. ಸರಿ, ಮಾಡಿಸ್ತೀನಿ. ಇದನ್ನ ಕೇಳಿ ಡಿಕೆ ಅವಳಿಗೆ ಹಣ ತರಲು ಹೋದ. ಬಾಲರಾಜ್, ಈ ಅಲನ್ಯ ಆ ಹುಡುಗಿ ಬಗ್ಗೆ ನಿನ್ಗೆ ಏನ್ ಗೊತ್ತು? ಅವಳ ಬಗ್ಗೆ ನನಗೆಲ್ಲ ಗೊತ್ತು, ಆದ್ರೆ ಆ ಥರ ಅಲ್ಲ. ಅಲ್ಲ, ಆ ರೀತಿ ಅಲ್ಲ. ಬಾಲರಾಜ್, ನಿನ್ಗೆ ಗೊತ್ತು ಏನು ಅಂತ? ಗೊತ್ತು. ಒಂದು ಮಾತು, ಅವಳಿಗೆ ಕೋಪ ಬರಿಸ್ಬೇಡ ಅಷ್ಟೇ. ಮತ್ತೆ ಯಾವುದೇ ಕಾರಣಕ್ಕೂ ಅವಳ ಹಿಂದೆ ಪಪ್ಪಿ ಅಂತೆ ಹೋಗ್ಬೇಡ. ಜೋಕ್ ಮಾತ್ರ ಹೇಳಲೇಬೇಡ. ಜೋಕ್ ಹೇಳೋರ್ ಜೀವನೇ ತೆಗಿತಾಳೆ ಅವಳು. ಮತ್ತೆ ಟೈಗರ್, ನಿನಗೆ ಈಗ ಒಂದು ಕಾರ್ ಅವಶ್ಯಕತೆ ಇದೆ. ನೀನ್ ಈಗಲೇ ಗ್ಲೋ ಮೋಟರ್ಸ್ಗೆ ಹೋಗು. ಅಲ್ಲಿ ನಿನಗೆ ಒಂದು ಕಾರ್ ಕಾಯ್ತಾ ಇದೆ. ನೀನು ಸಾಮ್ರಾಜ್ಯ ಆಳೋಕ್ ಶುರು ಮಾಡಿದ್ಮೇಲೆ ಇವಾಗ ನಾನು ದುಡ್ಡು ಕೊಡ್ತಾ ಇದ್ದೀನಿ. ಇನ್ ಮಿಕ್ಕಿದನ್ನ ಮುಂದೆ ನನಗೆ ಡಬಲ್ ಹಣ ಕೊಡು ಸಾಕು. ಓಕೆ, ಥ್ಯಾಂಕ್ ಯು. ಅವನು ಬ್ಯಾಂಕಿನಿಂದ ಹಣ ತೆಗೆದುಕೊಂಡು ಹೋದ. ಹೋಗುವ ಬರದಲ್ಲಿ ಯಾವ ಕಾರ್ ಬುಕ್ ಆಗಿದೆ ಅಂತ ಕೇಳಲಿಲ್ಲ. ಅವನು ಕಾರ್ ಶೋರೂಮ್ ಒಳಗೋದ. ಅಲ್ಲಿ ಮ್ಯಾನೇಜರ್ ಯಾರಿಗಾಗೋ ಕಾಯ್ತಿದ್ರು. ಮಿಸ್ಟರ್ ಸಾಮ್ರಾಟ್? ಹಾ, ನಾನೇ ಸಾಮ್ರಾಟ್. ಹಾಯ್ ಸರ್, ಪ್ಲೀಸ್ ಕಮ್, ಲೆಟ್ಸ್ ಗೋ. ಸ್ವಲ್ಪ ಸಮಯದ ನಂತರ ಸಾಮ್ರಾಟ್ನನ್ನ ಒಂದು ಗ್ಯಾರೇಜ್ಗೆ ಕರ್ಕೊಂಡು ಬಂದ. ಸರ್, ಇದೇ ಕಾರು. ನಾನು ಪೇಪರ್ಸ್ ರೆಡಿ ಮಾಡ್ತೀನಿ, ನೀವು ಕಾರ್ ನೋಡಿ. ಅದು ತುಂಬಾ ದುಬಾರಿ ಕಾರು. ಆದರೆ ಯಾರಿಗೂ ಅನುಮಾನ ಬರಬಾರ್ದಂತ ಅದನ್ನ ಈ ರೀತಿಯಾಗಿ ರೆಡಿ ಮಾಡಿಸಿದ ಬಾಲರಾಜ್. ಕಾರನ್ನ ನೋಡಿ ಸಾಮ್ರಾಟ್ಗೆ ತುಂಬಾ ಖುಷಿ ಆಯ್ತು. ಹಲೋ, ಇಲ್ಲೇನಾಗ್ತಾ ಇದೆ ಸಾಮ್ರಾಟ್? ನೀನ್ ಕಾರ್ ತಗೋತಾ ಇದ್ಯಾ? ನೀನ್ ಯಾರು? ನಿನಗೇನ್ ಬೇಕು? ಓ, ಐ ಆಮ್ ಚೈತ್ರಾಲಿ, ನಿನ್ ಹೆಂಡತಿಯ ಸ್ನೇಹಿತೆ. ಸಾಮ್ರಾಟ್ ಅಕ್ರಮ್ನ ಪಾರ್ಟಿಯಲ್ಲಿ ಚೈತಾಲಿಯನ್ನ ನೋಡಿದ್ದ. ಸಾಮ್ರಾಟ್ ಚೈತಾಲಿಯನ್ನ ನೋಡಿದ್ದ ಅಷ್ಟೇ, ಆದರೆ ಅವಳು ಅವನನ್ನ ಮಾತನಾಡಿಸಲು ಪ್ರಯತ್ನ ಪಡ್ತಿದ್ಲು. ಚೈತಾಲಿಗೆ ಸಾಮ್ರಾಟ್ ಮೇಲೆ ಮೊದಲಿಂದಲೂ ಅನುಮಾನವಿತ್ತು. ಈ ಪ್ರಶ್ನೆನ ನಾನ್ ನಿನಗ್ ಕೇಳ್ಬೇಕು. ನೀನ್ ಹೇಗ್ ಕಾರನ್ನ ಪರ್ಚೇಸ್ ಮಾಡಬಲ್ಲೆ? ಸಾನ್ಯಾ ನನ್ನ ಹತ್ರ ಹೇಳಿದ್ಲು ನಿನ್ ಹತ್ರ ಹಣ ಇಲ್ಲ ಅಂತ. ಹೌದು, ನನಗಲ್ಲ, ನನ್ನ ಬಾಸ್ಗಾಗಿ ತಗೊಳ್ತಿದ್ದೆ. ಚೈತಾಲಿ ಅವನನ್ನ ಒಂದು ಕ್ಷಣ ನೋಡಿ ಹೇಳಿದ್ಲು. ಹೌದಾ? ನೀನ್ ಸುಳ್ಳು ಹೇಳ್ತಾ ಇಲ್ಲ ಅಲ್ವಾ? ನಾನು ಯಾಕೆ ಸುಳ್ಳು ಹೇಳಲಿ? ಗೊತ್ತಿಲ್ಲ, ಒಂದ್ ಕೆಲ್ಸ ಮಾಡ್ತೀನಿ, ಸಾನ್ಯಾಗೆ ಹೇಳ್ತೀನಿ. ನಿನ್ನ ಅವಳು ಕಾರ್ನಲ್ಲಿ ನೋಡಿದ್ರೆ ಅವಳಿಗೆ ಖುಷಿ ಆಗತ್ತೆ. ಇಲ್ಲ, ಅವಳು ಇಲ್ಲಿಗೆ ಬರೋದೇನಕ್ಕೆ? ಅವಳಿಗೆ ಯಾಕೆ ಸುಮ್ಮನೆ ತೊಂದ್ರೆ? ನೀನ್ ಹೇಳು, ನಿಂಗೇನಾದ್ರೂ ಸಹಾಯ ಬೇಕಾ? ನೀನ್ ನನಗೆ ಒಂದು ಟ್ರೀಟ್ ಕೊಡ್ಸ್ಬೋದು. ಯಾಕೆ ನೀನ್ ನನಗೆ ಟ್ರೀಟ್ ಕೊಡ್ಸಲ್ವಾ? ನೋಡು, ನಾನು ನಿನ್ನ ವೈಫ್ನ ಫ್ರೆಂಡ್. ನನಗಿಲ್ಲ ಅಂತ ಹೇಳ್ಬೇಡ. ಸಾಮ್ರಾಟ್ ಏನು ಹೇಳೋದಕ್ಕೂ ಮೊದಲೇ ಚೈತ್ರಾಲಿ ಕಾರ್ನ ಪ್ಯಾಸೆಂಜರ್ ಸೀಟ್ ನಲ್ಲಿ ಹೋಗಿ ಕುಳಿತುಕೊಂಡಳು. ಅಷ್ಟರಲ್ಲಿ ಮ್ಯಾನೇಜರ್ ಪೇಪರ್ಸ್ ಅನ್ನ ತೆಗೆದುಕೊಂಡು ಬಂದರು ಮತ್ತು ಸಾಮ್ರಾಟ್ ಅದರಲ್ಲಿ ಸಹಿ ಹಾಕಿದ. ಸಾಮ್ರಾಟ್ ಡ್ರೈವಿಂಗ್ ಸೀಟ್ ನಲ್ಲಿ ಕುಳಿತು ಹೊರಟ. ಅವನಿಗೆ ಗೊತ್ತಿತ್ತು ಚೈತ್ರಾಲಿ ಒಬ್ಬ ಶ್ರೀಮಂತರ ಮಗಳು ಅಂತ. ಸಾಮ್ರಾಟ್ ಅವಳನ್ನ ಅಕ್ರಮ್ ಅವರ ಹೋಟೆಲ್ಗೆ ಕರ್ಕೊಂಡು ಹೋಗಲು ನಿರ್ಧರಿಸಿದ. ಚೈತ್ರಾಲಿ ರಸ್ತೆ ಉದ್ದಕ್ಕೂ ಸಾಮ್ರಾಟ್ನನ್ನೇ ನೋಡ್ತಿದ್ಲು. ಸಾಮ್ರಾಟ್ಗೆ ಗೊತ್ತಿರಲಿಲ್ಲ ಅವಳಿಗೆ ಏನ್ ಬೇಕು ಅಂತ. ಅಷ್ಟರಲ್ಲಿ ಹೋಟೆಲ್ ಬಂತು. ಬಿಸ್ನೆಸ್ ಅಲ್ಲಿ ಅಕ್ರಮ್ ಯಾರ ಮಾತನ್ನು ಕೇಳಲ್ಲ, ಗೊತ್ತಾಯ್ತಾ? ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಟೈಗರ್. ಸಾಮ್ರಾಟ್ನ ಫೋನ್ ರಿಂಗ್ ಆಯ್ತು. ಅದು ಅಕ್ರಮ್ನ ಫೋನ್. ಅಕ್ರಮ್. ಹೆಲೋ ಟೈಗರ್, ಏನಾಯ್ತು? ನನ್ನ ಆಫೀಸ್ ಹತ್ರ ನಿನ್ ಕಾರ್ ಬರೋದನ್ನ ನೋಡ್ದೆ. ಏನಾದ್ರೂ ಸಮಸ್ಯೆನಾ? ಎಲ್ಲ ಓಕೆನಾ? ಹಾ ಹೌದು, ಅದು ಹೋಟೆಲಲ್ಲಿ ಯಾರ ಜೊತೆಗೋ ಲಂಚಿಗೆ ಬಂದಿದ್ದೆ ನಾನು. ಹೌದೌದು, ಗೊತ್ತಾಯ್ತು. ನೀನ್ ಮೊದಲು ಈ ಕೆಲಸ ಮಾಡು, ನನ್ನ ಆಫೀಸಿಗೆ ಬಾ. ನಾನು ನಿಂಗೆ ನನ್ನ VIP ಕಾರ್ಡ್ ಕೊಡ್ತೀನಿ. ನಿಮ್ಮಿಬ್ರಿಗೂ VIP ಟ್ರೀಟ್ಮೆಂಟ್ ಸಿಗುತ್ತಾ? ಏನಾಯ್ತು? ಹೋಗೋಣವಾ?
ನೀನು ಇಲ್ಲೇ ಇರು, ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಅವನು ಮೇಲೆ ಹೋಗ್ತಿರೋದನ್ನ ಚೈತ್ರಾಲಿ ನೋಡ್ತಿದ್ಲು. ಅವಳಿಗೆ ಗೊತ್ತಿತ್ತು ಅದು ಅಕ್ರಮ್ ಶರಣ್ ಆಫೀಸ್ ಅಂತ. ಚೈತ್ರಾಲಿಗೆ ಅನುಮಾನ ಬಂತು, ಅವನು ಯಾಕೆ ಅಲ್ಲಿಗೆ ಹೋಗ್ತಿದ್ದಾನೆ, ಅಕ್ರಮ್ ಸರ್ ಜೊತೆ ಅವನಿಗೆ ಏನ್ ಕೆಲಸ ಅಂತ. ಮುಂದೆ ಏನಾಗುತ್ತದೆ, ಚೈತ್ರಾಲಿಗೆ ಸಾಮ್ರಾಟ್ ಯಾರು ಅಂತ ಗೊತ್ತಾಗುತ್ತದ? ಅಕ್ರಮ್ ಸಾಮ್ರಾಟ್ ನನ್ನ ಮೇಲೆ ಬರಲು ಯಾಕೆ ಹೇಳಿದ? ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.